ಲೈಲ್ಯಾಂಡ್ ಅಂತೀರಿ ಅಂದ್ರೆ ಸರ್ ಡ್ರಾವರ್ ಹೋಗಾಕ ಇನ್ ಮುಂದೆ ಆಗ್ತಾನೆ. ಲೈಲ್ಯಾಂಡ್ಗೆ ಲೈಲ್ಯಾಂಡ್ಗೆ ಟಾಟಾ ಅಂತೀರಿ ಅಂದ್ರೆ ಹೋಗ್ತಾನೆ. ಓ ಟಾಟಾ ಅಷ್ಟು ಡಿಮಾಂಡ್ ಇದೆಯಾ? ಅಷ್ಟು ಡಿಮಾಂಡ್ ಇದೆ. ಓ ಲೋಕಲ್ ಗಾಡಿನೇ ಎತ್ಕೊಂಡ್ ಬಂದಿರೋದು ಸರ್. ಪಕ್ಕದಲ್ಲಿ ಇರೋದು ನಮ್ಮ ಅಂಕೋಲಾ ಗಾಡಿ ಅಲ್ವಾ? ಹಾ ಅಂಕೋಲಾ ಗಾಡಿ ಸರ್. ಓಕೆ, ಆ ಗಾಡಿನ ನೋಡ್ತಾ ಇದ್ರಾ? ಆ ಗಾಡಿನೂ ಲೈನ್ ಮ್ಯಾಗ ನೋಡ್ತಾ ಇದ್ವಿ ಸರ್. ಓ ಲೈನ್ ಮೇಲೆ ನೋಡ್ತಾ ಇದ್ರಿ. ಆ ಗಾಡಿ ಓಡಿಸ್ತಾ ಇರುವಂತ ಡ್ರೈವರ್ ಹತ್ರ ಎನ್ಕ್ವೈರಿ ಮಾಡಿದ್ರಿ? ಎನ್ಕ್ವೈರಿ ಮಾಡಿ ಗಾಡಿ ತಗೊಂಡ್ವಿ. ಸೆಕೆಂಡ್ಸ್ ಅಲ್ಲಿ ಗಾಡಿ ಮಾಡೋರು ಏನಂತ ಹೇಳ್ತೀರಾ ಸರ್? ಒಳಗಡೆ ಎಲ್ಲಾ ಕಲರ್ ಗಿಲರ್ ಚೇಂಜ್ ಮಾಡಿ, ಸೀಟ್ ಗೀಟ್ ಇದೆಲ್ಲ ಡೆಕೋರೇಷನ್. ಓಕೆ, ಒಳಗಡೆ ಸೀಟ್ ಗೀಟ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದಾರ? ಎಲ್ಲ ಚೇಂಜ್ ಓಕೆ, ಬ್ಯಾಕ್ ಸೈಡ್ ಅಲ್ಲಿ ಇದು ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದಾರ? ಚೇಂಜ್ ಮಾಡಿ ಆ ತರ ಇಲ್ಲಿ ಒಳಗಡೆ ಮಾಡಿಫಿಕೇಶನ್ ಎಲ್ಲ ಚೆನ್ನಾಗಿ ಮಾಡಿಸಿದಾರೆ. ಹಿಂಗ ಅಹಮದಾಬಾದ್ ಹೋಗಿ ಅಹಮದಾಬಾದ್ಲಿಂದ ಕೇರಳ ಬಂದ್ವಿ ಅಂದ್ರೆ 4 ಬಕೆಟ್ ಬೇಕು. 4 ಬಕೆಟ್ ಒಂದ್ ಸರೌಂಡಿಂಗ್ ಗೆ? ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಲಾರಿ ಓನರ್ಗಳು ಅಥವಾ ಡ್ರೈವರ್ಗಳು ಇಷ್ಟೆಲ್ಲ ಮಾಡಿಫಿಕೇಶನ್ ಗಾಡಿ ಮಾಡಿಸ್ತಾರಲ್ಲ ಏನಕ್ಕೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಶೋಕಿ ಸರ್, ಅದು ಶೋಕಿನ ನಜರ್ ಆಗತ್ತೆ, ದೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಆಗುತ್ತೆ. ಓ, ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಗಾಡಿ ವಿಡಿಯೋನೇ ಹಾಕಿಲ್ಲ. ಓಕೆ, ನಾವು ಮಾಡ್ತಾ ಇರೋದೇ ಫಸ್ಟ್ ಟೈಮ್ ಸರ್. ಈಗ ನೀವು ಇದು ಚಾನಲ್ ವಿಡಿಯೋ ಮಾಡ್ತಾ ಇರೋದಂತ ಹೇಳಿದ್ರೆ ನಾ ಎಲ್ಲಾ ನಿಮ್ಗೆ ಹೇಳಿದೆ ಸರ್. ಅದು ವಿಡಿಯೋ ನೋಡಿ 4 ಮಂದಿ ಅವ್ರು ಕಲಿತಾವ್ರಿ ಸರ್. ಗೊತ್ತಾಗಿ ಅವ್ರಿಗೂ ಮೈಂಡ್ನಾಗ ನಾವು ಗಾಡಿ ಮಾಡ್ಬೇಕಪ್ಪ, ಈ ತರ ದಂಧೆ ಐತೆ ಅಂತ ಹೇಳಿದ್ರೆ ಅವರು ಮಾಡ್ಬೋದು ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮನ್ಸೂರ್ ಅಹಮದ್ ಮಕಾನ್ದಾರ್. ಮನ್ಸೂರ್ ಅಹಮದ್ ಮಕಾನ್ದಾರ್ ಅಂತ. ಎಲ್ಲಿ ಸರ್ ನಿಮ್ಮೂರು? ಹುಬ್ಳಿ. ಹುಬ್ಳಿ ಪ್ರಾಪರ್ ಆಗಿ? ಪ್ರಾಪರ್ ಆಗಿ ಹುಬ್ಳಿ. ಹುಬ್ಳಿಯಲ್ಲಿ ಎಲ್ಲಿ ಬರುತ್ತೆ ಸರ್ ನಿಮ್ಮ ಊರು? ಹುಬ್ಳಿಯಲ್ಲಿ ನೂರಾನಿ ಪ್ಲಾಟ್ ಅಂತ ಏರಿಯಾ ಇದೆ. ಓ, ಹೈವೇ ಸೈಡ್ ಇದೆ ಅಲ್ವಾ? ಹೈವೇ ಸೈಡ್ ಇದೆ. ಓಕೆ, ನಿಮ್ದು ಈ ಗಾಡಿ ಎಲ್ಲ ಹೈವೇ ಸೈಡ್ ನಿಂತೇ ಇರುತ್ತಲ್ವಾ? ಅಲ್ಲೇ ನಿಂತಿರ್ತಿದ್ರಿ ಎಲ್ಲ. ನಾನು ನೋಡಿದ್ದೆ. ಆ ಗಾಡಿ ಎಲ್ಲಾ ಗಾಡಿ ಒಂದೇ ಕಡೆ ರೀ. ಹೌದು, ಒಂದ್ ಸರ್ವಿಸ್ ರೋಡ್ ಇದೆ, ಅಲ್ಲೇ ಹಚ್ಚಿಡ್ತೀರಾ? ಅಲ್ಲೇ ಹಚ್ಚಿಡ್ತೀರಾ. ಸರ್, ಈ ಗಾಡಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಇದು ಗಾಡಿ ಮಾಡಿ ಸರ್ ನಾನು 4 ತಿಂಗಳಾಗಿತ್ತು. ಇವಾಗ ರೀಸೆಂಟ್ ಆಗಿ ಮಾಡಿರೋದಾ? ಇವಾಗ ರೀಸೆಂಟ್ ಆಗಿ ಮಾಡಿದ್ರಿ. ಓಕೆ, ಅದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಸರ್? ಅದಕ್ಕೆ ಮೊದಲ ನಾವು ಡ್ರಾಯಿಂಗ್ ಮಾಡ್ತಿದ್ವಿ ಸರ್. ಯಾವ ರೂಟ್ ಗಾಡಿ ಮೇಲೆ ಡ್ಯೂಟಿ ಮಾಡ್ತಾ ಇದ್ರಿ? ನಾವು ಅಹಮದಾಬಾದ್ ಕೇರಳ ಅಡ್ಡಾಡ್ತಿದ್ವಿ ಸರ್. ಅಹಮದಾಬಾದ್ ಕೇರಳ ಫಿಕ್ಸ್ ರೂಟಾ? ಫಿಕ್ಸ್ ರೂಟ್. ಎಲ್ಲಿಂದ ಸರ್ ಲೋಡಿಂಗು ಜಾಸ್ತಿ? ಹುಬ್ಳಿಲಿಂದ ಲೋಡಿಂಗ್ ಸರ್. ಓ, ಹುಬ್ಳಿಯಿಂದ ಅಹಮದಾಬಾದ್ ಹೋಗಿ ಅಹಮದಾಬಾದ್ ಕೇರಳ ಬರುದು ಸರ್. ಕೇರಳಲಿಂದ ಮತ್ತೆ ಹುಬ್ಳಿ ಬರುದು. ಓಕೆ, ಆ ರೂಟಲ್ಲಿ ಆಪರೇಟ್ ಮಾಡ್ತಾ ಇದ್ರಿ. ಇವಾಗ ಸರ್ ಏನೇನ್ ನೋಡಿ ಸ್ವಂತ ಗಾಡಿ ಮಾಡಿದ್ರಿ? ಸ್ವಂತ ಗಾಡಿ ಮಾಡಿ ಇನ್ನು ಬಿಸ್ನೆಸ್ ಚೆನ್ನಾಗೈತಾ? ಚೆನ್ನಾಗಿದೆ. ನಡ್ಸ್ಕೊ ಹೋಗ್ಬೋದಾ? ನಡ್ಸ್ಕೊ ಹೋಗ್ಬೋದು. ಈ ಗಾಡಿ ಸೆಕೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಿರೋದು? ಸೆಕೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಿ ಕೆಲಸ ಮಾಡಿಸಿ ಮಾರ್ಕೆಟಿಗೆ ತಂದಿರೋದು. ಓಕೆ, 2 ಗಾಡಿ ಜೊತೆನೆ ಪರ್ಚೇಸ್ ಮಾಡಿದ್ದ? ಜೊತೆನೆ ಸರ್. ಎಷ್ಟು ಲಕ್ಷಕ್ಕೆ ಸರ್ ಪರ್ಚೇಸ್ ಮಾಡಿರೋದು ಈ ಗಾಡಿ? ಇದು ಒಂದು 26 ಲಕ್ಷ ರೂಪಾಯಿ ಬಿದ್ದು ಸರ್. 26 ಲಕ್ಷ? ಇದು 2022 ಸರ್. 21 ಸರ್. ಅದು 21 ಮಾಡಲ್ಲ? 21. ಓಕೆ, ಅದು ಸ್ವಲ್ಪ ಕಮ್ಮಿ ರೇಟಿಗೆ ಬಂದಿರೋದು ಗಾಡಿ? ಕಮ್ಮಿ ರೇಟಿಗೆ ಬಂದು ಅದು ಒಂದು 24 ಲಕ್ಷ ರೂಪಾಯಿ. ಅದು ಎಲ್ಲಾ ಸೇರಿಸಿ ರೋಡ್ ಕಂಡೀಷನ್ ಅಂದ್ರೆ 24 ಲಕ್ಷ ರೂಪಾಯಿ. 24 ಲಕ್ಷ. ಸರ್, ಈ ಗಾಡಿ ಸೆಕೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ರಲ್ವಾ ಸರ್? ಯಾವ ರೀತಿ ಗಾಡಿ ಸೆಕೆಂಡ್ಸ್ ಅಲ್ಲಿ ಚೂಸ್ ಮಾಡಿದ್ರಿ? ಚೂಸ್ ಮಾಡಿದಂದ್ರೆ ಸರ್, ಗಾಡಿ ನಮ್ಮ ಹುಬ್ಳಿಯಾಗೆ ನಿಂತಿದ್ದು ಸರ್ ಇದು. ಓಕೆ, ನಮ್ಗೆ ಚಲೋ ಇಷ್ಟ ಬಂತು ಸರ್, ಅದಕ್ಕೆ ನಾನು ತಗೊಂಡು ಗಾಡಿ ಪರ್ಚೇಸ್ ಮಾಡಿದ್ದೆ. ಇದು ಸರ್ ಗಾಡಿ ನಿಂತಿದ್ದು ಸರ್. ಇದು ಹಳೆ ಮಾಲಕಿಗೆ ಗಾಡಿ ನಡ್ಸಾಕ ಪ್ರಾಬ್ಲಮ್ ಆಗ್ತಿದ್ದು ಸರ್. ನಮಗೆ ಹಿಂಗಿಂಗ್ ಗಾಡಿ ಇದೆ ತಗೊಂತೀರಾ ಅಂತ ಮಾಹಿತಿ ಬಂದಿತ್ತು ಸರ್. ಮಾಹಿತಿ ಬಂದಿದ್ಮ್ಯಾಗ ನಾನು ಬಂದು
ಗಾಡಿ ನೋಡ್ಕೊಂಡು ಓಕೆ ಗಾಡಿ ಪರ್ಚೇಸ್ ಮಾಡಿದ್ದೆ. ಮೊದಲು ನೋಡ್ಕೊಂಡು ಇದ್ದಿದ್ದೆ ನಾನು, ಯಾಕಂದ್ರೆ ಗಾಡಿ ಹಂಗೈತಿ ಹಾ ಸಿವಿಲ್ ನಾಗ ಅಡ್ಡಾಡಿದ್ದು ಗಾಡಿ ಓಡಾಡ್ ಹಾಕಿದಿಲ್ಲ. ಓ ನಿಮ್ಮ ಕಣ್ಣು ಮುಂದೆ ಓಡಾಡ್ತಿರೋ ಗಾಡಿನೇ ಪರ್ಚೇಸ್ ಪರ್ಚೇಸ್ ಮಾಡಿದ್ದು. ಮಾಡಿದ್ದು. ಓಕೆ ಅಂದ್ರೆ ಹೊರಗಿನ ಗಾಡಿ ಎತ್ಕೊ ಬಂದಿರೋದಲ್ಲ. ನಮ್ಮ ಹುಬ್ಳಿ ಗಾಡಿನೇ ರೀ ಇದು. ಓ ಲೋಕಲ್ ಗಾಡಿನೇ ಎತ್ಕೊ ಬಂದಿರೋದು. ಸರ್ ಪಕ್ಕದಲ್ಲಿರೋದು ನಮ್ಮ ಅಂಕೋಲಾ ಗಾಡಿ ಅಲ್ವಾ? ಹಾ ಅಂಕೋಲಾ ಗಾಡಿ ಸರ್. ಓಕೆ ಆ ಗಾಡಿನ ನೋಡ್ತಾ ಇದ್ರಾ? ಹಾ, ಲೈನ್ ಆ ಮ್ಯಾಗ್ ಗಾಡಿನೂ ನೋಡ್ತಾ ಲೈನ್ ಮ್ಯಾಗ ನೋಡ್ತಾ ಇದ್ವಿ ಸರ್. ಓ ಲೈನ್ ಮೇಲೆ ನೋಡ್ತಾ ಇದ್ರಿ. ಆ ಗಾಡಿ ಓಡಿಸ್ತಾ ಇರುವಂತ ಡ್ರೈವರ್ ಹತ್ರ ಎನ್ಕ್ವೈರಿ ಮಾಡಿದ್ರಿ. ಹಾ ಇನ್ಕ್ವೈರಿ ಮಾಡಿ ಗಾಡಿ ತಗೊಂಡ್ವಿ. ಸರ್ ಸೆಕೆಂಡ್ಸ್ ಅಲ್ಲಿ ಗಾಡಿ ಮಾಡೋರು ಏನಂತ ಹೇಳ್ತೀರಾ ಸರ್ ಇವಾಗ? ಇವಾಗ ಅಂದ್ರೆ ಹೊಸ ಗಾಡಿ ಅಂದ್ರೆ ಸರ್ 7 ವರ್ಷ ದುಡಿದು ಫೈದೆ ಇಲ್ಲ ಸರ್. 7 ವರ್ಷ ಲೋನ್ 7 ವರ್ಷ ಲೋನ್ ಕುಂದಿರ್ತೀವಿ ಸರ್. ಓಕೆ ಮೊದ್ಲೆಲ್ಲ 5 ವರ್ಷದ ಲೋನ್ ಬರ್ತಾ 5 ಇತ್ತು. ವರ್ಷದ ಬರ್ತಿದ್ದೆ, ಈಗ 7 ವರ್ಷದ ಬರ್ತಾ ಇದೆ ಸರ್. ಹಳೆ ಗಾಡಿ ನಾವು ತಗೊಂಡಿದ್ದೆ ಅಂದ್ರೆ ಸರ್ ಒಂದ್ 4 ವರ್ಷದ ಲೋನ್ ಹಾಕ್ತಿದ್ವಿ ಸರ್. ಕಂತನು ಕಮ್ಮಿ ಆಗ್ತಿದ್ವಿ. ಓಕೆ ಅದ್ರ ಸಂಬಂಧ ಹಳೆ ಗಾಡಿನ ಮಾಡ್ಬೇಕಂತೇಳಿ ಹಳೆ ಗಾಡಿ ಮಾಡಿದ್ವಿ. ಓಕೆ ಹಳೆ ಗಾಡಿನೇ ಮಾಡಿದ್ರಿ. ಮಾಡಿದ್ವಿ. ಓಕೆ ಸರ್ ಇದಕ್ಕೆ ಮಾಡೆಲ್ ಇದೆ ಅಲ್ವಾ? 21, 22 ಮಾಡೆಲ್ಗೆ ಹಾ ಮಾಡೆಲ್ ಇದೆ. ಮಾಡಲ್ ಇದೆ. ಓಕೆ ಲೋನ್ ಎಲ್ಲ ಆಗತ್ತೆ ಈ ಗಾಡಿ ಮೇಲೆ? ಆಗುತ್ತೆ ಸರ್, ಆಗುತ್ತೆ. ಆಗತ್ತೆ ಸರ್. ಇದ್ರ ಮೇಲೆ ಫುಲ್ ಲೋನ್ ಆಗಿದೆಯಾ? ಫುಲ್ ಲೋನ್ ಆಗಿಲ್ಲ ಸರ್. ಇದರ ಮೇಲೆ ಒಂದು 23 ಲಕ್ಷ ರೂಪಾಯಿ ಮಟ್ಟ ಲೋನ್ ಆಗಿದೆ. 23 ಲಕ್ಷ ಮಟ ಪರ್ಚೇಸ್ ಮಾಡಿರೋದಷ್ಟಕ್ಕೆ? ಇದು ಪರ್ಚೇಸ್ ಮಾಡಿರೋದು 22 ಲಕ್ಷ ರೂಪಾಯಿ ಮಾಡಿರೋದು ಸರ್. 22 ಲಕ್ಷ 22 ಲಕ್ಷಕ್ಕೆ ಪೂರ್ತಿ ಆಗ್ಬಿಟ್ಟಿದಲ್ವಾ ಹಾಗಿದ್ರೆ? ಇಲ್ಲ, ನಾವು ಬಾಡಿ ಕ್ಯಾಬಿನ್ ನಾವು ಬಾಡಿ ಕ್ಯಾಬಿನ್ ಎಲ್ಲಾ ಕೆಲಸ ಮಾಡಿಸಿದ್ವಿ ಸರ್. 5 ಲಕ್ಷ ಕೊಟ್ಟು ಅದನ್ನ ಬಾಡಿ ಕ್ಯಾಬಿನ್ ಎಲ್ಲ ಕೆಲಸ ಮಾಡಿ. ಸರ್ ಇದು ಬಾಡಿ ಕ್ಯಾಬಿನ್ ಬೆಳಗಾಮ ಸರ್. ಓಕೆ ಇದು ಮೊದಲೇ ಯಾವಾಗ ಚಸ್ಸಿ ಬಂದಿತ್ತಲ್ಲ ಸರ್, ಫಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಯಾವಾಗ ಚಸ್ಸಿ ಬಂದಿದ್ದಲ್ಲ ಸರ್, ಬೆಳಗಾವದಾಗ ಕಟ್ಟಿದಾರೆ ಅವ್ರು. ಓಕೆ ಈಗ ನಾನ್ ತಗೊಂಡೆ ಸ್ವಲ್ಪ ಕ್ಯಾಬಿನ್ ಗಿಬಿನ್ ಕೆಲಸ ಮಾಡಿಸಿ ಪೇಂಟ್ ಮಾಡಿಸಿದ್ವಿ ಸರ್. ಪೇಂಟ್ ಮಾಡಿಸಿದ್ರಿ. ಹಾ. ಓಕೆ ಸರ್ ಈ ಗಾಡಿ ಪೇಂಟ್ ಎಲ್ಲಿ ನೋಡಿ ಸರ್ ಚೂಸ್ ಮಾಡಿರೋದು? ನಿಮ್ಮ ಸ್ವಂತ ಇದು- ಪ್ಲಾನಿಂಗ್ ಅಥವಾ? ಸ್ವಂತ ಇಲ್ಲ ಸರ್, ಬೆಳಗಾವದಾಗ ನೋಡಿದ್ದೆ ರೀ ಸರ್ ನಾನು. ಹೌದು ಶಾನ್ ಸಾರಿ ಗಾಡಿ ಅಂತ ಶಾನ್ ಸಾರಿ ಗಾಡಿ ಐತ್ರಿ ಲಾಸ್ಟ್ ಸರ್. ಟೈಮ್ ಅಲ್ಲಿ ವಿಡಿಯೋ ಆದ್ರೆ ಆ ಬಾಜುಲ್ಲಿ ಗಾಡಿ ನಿಂತಿದ್ದು ಆ ಗಾಡಿ ಸೇಮ್ ಐತಿ ಸರ್. ಹೌದು ನಾನು ಶೋ ಕಲರ್ ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿದೀರಾ? ಬಾಡಿ ಸೇಮ್ ಇದೆ. ಬಾಡಿ ಸೇಮ್, ಫ್ರಂಟ್ ಬಾಡಿ ಸೇಮ್ ಇದೆ ಸರ್. ಓಕೆ ಆದ್ರೆ ಅವ್ರದ್ದು ಲೈಟ್ ಇದೆ ಸರ್, ನನ್ ಡಾರ್ಕ್ ಇದೆ. ಓಕೆ ಪೇಂಟಿಂಗ್ ನನ್ ಡಾರ್ಕ್ ಇದೆ, ತುಂಬಾ ಡಾರ್ಕ್ ಇದೆ ತುಂಬಾ ಡಾರ್ಕ್ ಇದೆ. ನಿಮ್ದು. ಹಾ. ಅದ್ರಲ್ಲೇ ಸ್ವಲ್ಪ ವೇರಿಯೇಷನ್ ಆಗಿದೆ ಅಷ್ಟೇ. ವೇರಿಯೇಷನ್ ಆಗಿದೆ. ಆಗತ್ತೆ ಸರ್. ಇವಾಗ ನಿಮ್ದು ಹುಬ್ಳಿ ನಾರ್ಮಲ್ ನ್ಯಾಷನಲ್ ಪರ್ಮಿಟ್ ಕಲರ್ ಹೊಡಿತಾರಲ್ವಾ, ಹಾ. ಅದಕ್ಕೆ ಇದಕ್ಕೆ ಏನಾದ್ರು ವ್ಯತ್ಯಾಸ ಬರುತ್ತಾ? ಇಲ್ಲ ಸರ್, ಬರಲ್ಲ. ನಮ್ಗೆ ಆರ್ಸಿನ್ಯಾಗ ಅದು ಕೊಡಂಗೇ ಇಲ್ಲ ಸರ್. ಯಾವ್ದು? ಯಾವ ಪೇಂಟಿಂಗ್ ಇರ್ಬೇಕಂತೇಳಿ ಕೊಡಂಗಿಲ್ಲ ಸರ್. ಹೌದು ಆರ್ಕಿಟಿಕ್ ವೈಟ್ ಅಂತ ಕೊಟ್ಬಿಡ್ತಾರೆ ಹಾ. RC ಅಲ್ಲಿ. ನಮ್ಗೆ ನಾವು ಈ ದೊಡ್ಡ ವೆಹಿಕಲ್ ಗೆ ಯಾವ್ದು ಪೇಂಟ್ ಹೊಡ್ಕೊಂಡಿ ಯಾವ್ದೋ ಹೊಡ್ಕೋಬಹುದು. ಕೆಲವೊಂದ್ ಗಾಡಿಗೆ ಬರ್ತಿತ್ತು ಸರ್, ಹೌದು ಇದ ಪರ್ಮಿಟ್ ಪೇಂಟ್ ಇರ್ಬೇಕಂತೀವಿ. ಹೌದು ಆದ್ರೆ ನಂದು ಆರ್ಸಿನಲ್ಲಿ ಇಲ್ಲ ಸರ್. ಖಂಡಿತ. ಇದು ಕಂಪನಿ ಕ್ಯಾಬಿನ್ ತಗೊಂಡ್ರೆ ಅದೇ ಪೇಂಟ್ ಮಾಡ್ಬೇಕಂತ ಇರುತ್ತೆ. ಕಂಪನಿ ಕ್ಯಾಬಿನ್ ಇರುತ್ತೆ ಸರ್. ಅದೇ ಪೇಂಟ್ ಮಾಡ್ಬೇಕಂತ ಇರುತ್ತೆ ಇರುತ್ತೆ ಸರ್. ಆ ತರ. ಹಾಗೆ ಸರ್ 14 ವೀಲ್ ಏನಕ್ಕೆ ಸರ್ ಆಯ್ಕೆ ಮಾಡಿರೋದು? 14 ವೀಲ್ ಸೈಸಿಬಲ್ ಅಂದ್ರೆ ಸರ್ 30 ಟನ್ ಪಾಸಿಂಗ್ ಇದೆ ಸರ್. ಓಕೆ 30 ಟನ್ ಪಾಸಿಂಗ್ನಾಗ ನಮ್ಗೆ ಅಡ್ಡಾಡ್ಸ್ಬೋದು. ಅಡ್ಡಾಡಿಸ್ಬೋದು ಅಂತ ನಾವು 14 ವೀಲ್ ಮಾಡಿದ್ವಿ. ಎಲ್ಲೇ ಹೋಗಿದ್ರು ಬೇಗ ಲೋಡಿಂಗ್ ಬೇಗ ಲೋಡಿಂಗ್ ಆಗುತ್ತೆ ಸರ್, ಎಲ್ಲೇ ನಿಂದ್ರಂಗಿಲ್ಲ. ಲೋಡಿಂಗ್ ಅಂದ್ರೂ ಫಾಸ್ಟ್ ಆಗುತ್ತೆ. ಫಾಸ್ಟ್ ಆಗ್ಬಿಡುತ್ತೆ. ಓಕೆ ಅದೊಂದೇ ರೀಸನ್ಗೆ 14 ವೀಲ್ ಮಾಡಿರೋದು ಸರ್. ಆದ್ರೆ ಮಾರ್ಕೆಟಿಗೆ ಇವಾಗ 16 ವೀಲ್ ಡಿಮಾಂಡ್ ಅಲ್ವಾ? 16 ವೀಲು ಡಿಮಾಂಡ್ ಇದೆ ಸರ್, 14 ವೀಲು ಡಿಮಾಂಡ್ ಇದೆ ಸರ್. 14 ಆದ್ರೆ ವೀಲ್ 16 ವೀಲು ಎಲ್ಲೇ ನಿಂದ್ರಂಗಿಲ್ಲ, 14 ವೀಲು ಎಲ್ಲೇ ನಿಂದ್ರಂಗಿಲ್ಲ ಸರ್. ಹೋಗುತ್ತೇನ ಲೋಡ್ ಆಗಿ ಬಂದ್ಬಿಡ್ತಾರೆ ಸರ್. ಸರ್ ಇವಾಗ ಗಾಡಿ ಪರ್ಚೇಸ್ ಮಾಡಿ 4 ಮಂತ್ ಆಯ್ತು. 4 ಮಂತ್ 4 ಮಂತ್ ಹೇಗೆ ಅನಿಸ್ತಾ ಇದೆ ಸರ್ ಬಿಸ್ನೆಸ್, ಲಾರಿ ಬಿಸ್ನೆಸ್? ದೇವ್ರ ಕೃಪಾ ಐತೆ. ಓಕೆ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಓಕೆ ಯಾವ ತರ ಸರ್ ರೊಟೇಷನ್ ಎಲ್ಲ ಮಾಡ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ರೊಟೇಷನ್ ಎಲ್ಲಿ ಸರ್, ಈಗ ನಾನು ಅಹಮದಾಬಾದ್ ಹುಬ್ಳಿ ಅಡ್ಡಾಡ್ತಿದ್ದೆ ಸರ್. ಒಂದ್ ಟ್ರಿಪ್ನು ಕೇರಳ ಹೋಗಿಲ್ಲ. ಈಗ ಇಲ್ಲೇ ನಮ್ ತಳಸ್ಲಿಂತ್ರ ಲೋಡಿಂಗ್ ಸ್ಟಾರ್ಟ್ ಆಗಿದೆ ಅಂತೀವಿ, ಇಲ್ಲಿ ತಳಸ್ಲಿಂತ್ರ ಕೈಗಾಗ ಹೊಡಿತಾ ಇದ್ದೀವಿ. ಈ ಕಡೆಯಿಂದ ಏನ್ ತುಂಬ ಹೋಗ್ತೀರಾ ಸರ್? ಯಾವ ಕಡೆಯಿಂದ ಸರ್? ಕೇರಳದಿಂದ ಪ್ಲಾಟ್ ತಿಂತೀವಿ ಸರ್. ಕ್ಲೌಡ್ ಫಿಕ್ಸ್ ಫಿಕ್ಸ್ ಕೋಕ್ ಹಾಕಲ್ಲ? ಕೋಕ್ ಅಲ್ಲೇ ಕೇರಳದಾಗ ಲೋಡಿಂಗ್ ಇಲ್ಲ ಅಂದ್ರೆ ಮಂಗಳೂರಿಗೆ ಎಂಟಿ ಬಂದು ಕೋಕ್ ತಿಂತೀವಿ. ಕೋಕ್ ತುಂಬಿ ಕೊಪ್ಪಳ ಹೋಗ್ತೀರಾ? ಕೊಪ್ಪಳ ಇಲ್ಲ ಸರ್, ನಾವು ಧಾರವಾಡ, ಓಕೆ ಶಿಗ್ಗಾಂವ್ ತಿಂತೀವಿ. ಓಕೆ ಧಾರವಾಡ ಶಿಗ್ಗಾಂವ್ ಹೇಗೆ ತುಂಬಿ ಹುಬ್ಳಿ ಎಂಟಿ ಹೋಗ್ತೀರಾ? ಹುಬ್ಳಿ ಅಂತೀವಿ. ಹುಬ್ಳಿಯಿಂದ ಮತ್ತೆ ನಾವು ಅಹಮದಾಬಾದಿಗೆ ತಿಂತೀವಿ ಸರ್. ಓ ಹುಬ್ಳಿಯಿಂದ ಅಷ್ಟೊಂದು ಲೋಡಿಂಗ್ ಪಾಯಿಂಟ್ ಇದೆಯಾ? ಇದೆ ಸರ್ ಲೋಡಿಂಗ್. 14 ವೀಲ್ ಲೋಡ್ ಆಗುತ್ತಾ? ಲೋಡ್ ಆಗುತ್ತೆ ಸರ್, ಲೋಡ್ ಆಗುತ್ತೆ. ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಹುಬ್ಳಿಯಿಂದ ಅಹಮದಾಬಾದ್ ಅಂದ್ರೆ ಕಡೆ? ಕೆಲವು ಕಂಪ್ನಿದಾಗ ಒಂದೊಂದ್ ಗಾಡಿ 2 ಗಾಡಿ ಆಗ್ತಾವ ಸರ್. ಓಕೆ ಈಗ ನಾವಂದ್ರು ನಮ್ 14 ವೀಲ್ ನಮ್ ಗ್ರೂಪ್ ನಲ್ಲಿ ಇರೋದ್ ಗಾಡಿ ಅಂತ ಹೇಳಿದ್ರೆ ದಿವಸ 2 ಗಾಡಿ 3 ಗಾಡಿ ಲೋಡ್ ಆಗ್ತದೆ. ಓಕೆ ನಿಮ್ದೊಂದು ಗ್ರೂಪ್ ಇದೆ? ಗ್ರೂಪ್. ಓಕೆ ಎಷ್ಟು ಗಾಡಿ ಇದೆ ನಿಮ್ ಗ್ರೂಪ್ ಅಲ್ಲಿ? ನಮ್ ಗ್ರೂಪ್ ಅಲ್ಲಿ ಒಂದು 25-26 ಗಾಡಿ. ಓ 25-26 ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲ 14 ವೀಲ್? 14 ವೀಲ್ ರೊಟೇಷನ್ ಆಗ್ತದೆ. ಸರ್ ಹುಬ್ಳಿಯಿಂದ ಏನ್ ತುಂಬ ಹೋಗ್ತೀರಾ? ಹುಬ್ಳಿ ನಿಂತರ ಸರ್ ಕಚ್ಚಾ ಮಾಲ? ಕಚ್ಚಾ ಮಾಲ್ ತುಂಬ. ಲೆಕ್ಕದಲ್ಲಿ ಏನ್ ಸಿಕ್ತಿದೆ ಅದನ್ನ ತುಂಬ್ಕೊಂಡು ಹೋಗ್ತೀವಿ.
ನಾವು ಇದೆ ಅದೇ ಅಂತೇಳಿ ನಿಂದ್ರಂಗಿಲ್ಲ ಸರ್, ನಮ್ಗೆ ಏನ್ ಸಿಗುತ್ತೆ ಅದು ತುಂಬ್ಕೊಂಡು ಹೋಗ್ಬಿಡುತ್ತೆ ಸರ್. ಏನ್ ಸಿಗತ್ತೆ ಅದು ತುಂಬ ಹೋಗ್ಬಿಡ್ತಾರ. ಜಾಸ್ತಿ ಯಾವ ತರ ಐಟಮ್ ಲೋಡ್ ಆಗುತ್ತೆ? ಜಾಸ್ತಿ ಅಂತೇಳಿ ಅಂದ್ರೆ ಅಂಬುಜಾದಾಗ ಪೌಡರ್ ಬರ್ತಿತ್ತು ಸರ್, ಅಂಬುಜದಾಗ ಯಾವ ತರ ಗ್ಲೂಕೋಸ್ ಪೌಡರ್ ಸರ್, ಹಾ? ಗ್ಲೂಕೋಸ್ ಪೌಡರ್. ಓ, ಗ್ಲೂಕೋಸ್ ಪೌಡ್ರು. ಹಾ. ಓಕೆ, ಅದು ಅದು ಅಹಮದಾಬಾದ್ ಬೊಂಬೈಗೆ ಹೋಗ್ತಾ ಇದೆ ಸರ್, ಅದನ್ನ ನಾವು ತುಂಬ್ಕೊಂಡು ಹೋಗ್ತೀವಿ. ತುಂಬ್ಕೊ ಹೋಗ್ತೀರಾ? ಹಾ. ಓಕೆ, ಅದು ಲೋಡಿಂಗ್ ಜಲ್ದಿ ಆಗ್ಬಿಡುತ್ತಾ? ಹಾ, ಜಲ್ದಿ ಆಗುತ್ತೆ ಸರ್. ಒಂದಿನ 50 ಹೋಗಿದಂದ್ರೆ ನಾಳೆ ಸಂಜೆ ಮಟ್ಟ ಗಾಡಿ ತುಂಬಿ ಹೊರಗೆ ಬರ್ತೀವಿ ಸರ್. ನಾಳೆ ಮಠ ನಾಳೆ. ಒಂದ್ ದಿನ ಬೇಕು, 24 ಗಂಟೆ 24 ಗಂಟೆ ಹುಬ್ಳಿಯಲ್ಲಿ. ಹುಬ್ಳಿಯಲ್ಲಿ. ಓಕೆ, ಎಷ್ಟು ದಿನಕ್ಕೆ ಹೋಗ್ತೀರಾ ಸರ್ ಅಹಮದಾಬಾದ್? ಅಹಮದಾಬಾದ್ 32 ತಾಸು 33 ತಾಸ್ನಾಗ ಹೋಗ್ತೀವಿ. ಎಕ್ಸ್ಪ್ರೆಸ್ ಹೋಗ್ಬಿಡ್ತೀರಾ? ಹಾ. Express. ಈಗ ಎಲ್ಲ ಒಳ್ಳೆ ರೋಡ್ ಆಗಿಬಿಟ್ಟಿದೆ ಸರ್, ಹೌದು ಈ ಗಾಡಿ ಅಲ್ಲೇ ಕಷ್ಟ ಬರೋದಿಲ್ಲ. ಹೌದು, ಎಕ್ಸ್ಪ್ರೆಸ್ ಹೋಗ್ಬಿಡ್ತೀರಾ? ಎಕ್ಸ್ಪ್ರೆಸ್ ಹೋಗಿ. ಓಕೆ, ಆ ಕಡೆಯಿಂದ ಸಡನ್ ಆಗಿ ಲೋಡ್ ಸೆಟ್ ಆಗ್ಬಿಡತ್ತಾ ಸರ್? ಹಾ, ಲೋಡ್ ಇದ್ದಿದಂದ್ರೆ ಹೋಗ್ಬಿಡ್ತೀವಿ ಸರ್, ಇಲ್ಲ ಅಂದ್ರೆ ಒಂದ್ ದಿವಸ ನಿಂದರಿ ಮರನೇ ದಿವಸ ತುಂಬ್ಕೊಂಡು ಹೋಗ್ತೀವಿ ಸರ್. ಸಿಗತ್ತೆ ಆ ಕಡೆಯಿಂದ? ಸಿಗುತ್ತೆ, ಆಗುತ್ತೆ. ರಿಲಯನ್ಸ್ ಎಲ್ಲ ಲೋಡ್ ಆಗತ್ತಲ್ವಾ? ರಿಲಯನ್ಸ್ ಇಲ್ಲಿ ಮಾರ್ಕೆಟ್ ನಲ್ಲಿನೂ ಇದೆ ಸರ್ ಮಾಲ್, ಅದು ನೋಡ್ಕೊಂಡು ಯಾವ್ದು ನಮ್ಗೆ ಸೆಟ್ ಆಗ್ತೈತೆ ಅದು ಬಾಡಿಗೆ ಯಾವ್ದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದನ್ನ. ಹೋಗ್ಬಿಡ್ತೀರಾ ಸರ್? ಒಬ್ರೇ ಓಡಿಸೋದು ಅಲ್ಲಿಂದ ಇಲ್ಲಿಗೆ? ಇಲ್ಲ ಸರ್, ಇದೆ ನಮ್ ಕಡೆ ಡ್ರೈವರ್ ಇದೆ ಸರ್, 2 ಮಂದಿ ನಾವು ಓ, ನಡೆಸ್ತೀವಿ. ಡಬಲ್ ಡ್ರೈವರ್ ಹಾಕಿ ನಡೆಸೋದು. ಓಕೆ ಸರ್, ನಿಮ್ದು ಇನ್ನೊಂದು ಡ್ರೈವರ್ ಇದಾರಲ್ಲ ನಿಮ್ದು ಸೈಡ್ಸಿಗೆ, ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀರಾ ಸರ್? ಅವ್ರಿಗೆ ಟ್ರಿಪ್ಪಿಗೆ 6,000 ರೂಪಾಯಿ ಕೊಡ್ತೀವಿ ಒಂದ್ ಟ್ರಿಪ್ಪಿಗೆ ಹೋಗ್ ಬಂದ್ರೆ? ಹೋಗಿ ಬಂದ್ರೆ. ಎಲ್ಲಿಂದ? ಇದು ಅಹಮದಾಬಾದ್ ಹೋಗಿ ಹುಬ್ಳಿಂದ ಟ್ರಿಪ್ ಸ್ಟಾರ್ಟ್ ಆಗತ್ತೆ? ಹುಬ್ಳಿಯಿಂದ ಟ್ರಿಪ್ ಆಗತ್ತೆ. ಓಕೆ, ಹುಬ್ಳಿಂದ ಟ್ರಿಪ್ ಸ್ಟಾರ್ಟ್ ಆಗಿ ಅಹಮದಾಬಾದಿಗೆ ಹೋಗಿ ಕೇರಳಗೆ ಹೋಗಿ ಕೇರಳಲಿಂದ ಹುಬ್ಳಿಗೆ ಬಂದ್ವಿ ಅಂದ್ರೆ 6,000 7,000 ರೂಪಾಯಿ 6,000 7,000 ಎಷ್ಟು ಟ್ರಿಪ್ ಆಗತ್ತೆ ಮಂತಿಗೆ? ಮಂತ್ಲಿಗೆ 2-2.5 ಟ್ರಿಪ್ ಆಗ್ತದೆ ಅಷ್ಟೇ. ಅವ್ರಿಗೊಂದು 12,000 15,000 ಒಳಗೆ ಸಂಬಳ ಸಂಬಳ. ಅಷ್ಟೇ. ಸರ್, ತುಂಬಾ ಜನ ಹೇಳ್ತಾರೆ ಇವಾಗೆಲ್ಲ ಡಬಲ್ ಡ್ರೈವರ್ ಸಿಗುದಿಲ್ಲ ಅಂತ, ನಿಜನಾ? ಹಾ, ನಿಜ ಸರ್, ಸಿಗುದಿಲ್ಲ. ನಿಜನಾ? ನಿಜಾನೇ ಸರ್, ಸಿಗುದಿಲ್ಲ ಸರ್. ಕೆಲವು ಮಂದಿ ಬಹಳ ಮಂದಿ ಸಿಂಗಲ್ ಆಗಿ ಅಡ್ಡಾಡ್ತಾ ಇದ್ದಾರೆ ಸರ್. ಹೌದು. ಇದಕ್ಕೆ AdBlue ಟ್ಯಾಂಕ್ ಇದೆಯಾ? ಹಾ, ಟ್ಯಾಂಕ್ ಇದೆ ರೀ, AdBlue ಕಟ್ ಮಾಡಿಸಿಲ್ಲ? ಕಟ್ ಮಾಡಿಸಿ ಇದೆ, ಇವಾಗ್ಲೂ ಇದೆ? ಹಾ. ಓಕೆ, ಅದರಿಂದ ಎವರೇಜ್ ಎಷ್ಟು ಸಿಗ್ತಾ ಇದೆ ಸರ್? ಬರ್ತಿದ್ರೆ ನಮ್ಗೆ 2.9 2.9 ಬರ್ತಿದ್ರಿ ಸರ್. ಬರುತ್ತೆ? ಇಲ್ಲೇ ಅಹಮದಾಬಾದ್ ಹೋಗ್ಬಿಟ್ವಿ ಅಂದ್ರೆ ನಮ್ಗೆ 3-4 ಇದು ಅಡ್ಬ್ಲು. ಹಿಂಗ ಅಹಮದಾಬಾದ್ ಹೋಗಿ ಅಹಮದಾಬಾದ್ಲಿಂದ ಕೇರಳ ಬಂದ್ವಿ ಅಂದ್ರೆ 4 ಬಕೆಟ್ ಬೇಕು. 4 ಬಕೆಟ್ ಒಂದ್ ಸರೌಂಡಿಂಗ್ಗೆ? ಒಂದ್ ಬಕೆಟಿಗೆ ಎಷ್ಟಿದೆ ಅದಕ್ಕೆ? ಒಂದ್ ಬಕೆಟ್ 1300. ಅದೇ 1350 ರೂಪಾಯಿ ಇದೆ ಸರ್. ಬೇಸ್ಕೋರ್ ಹಾಕಿದ್ರೆ ಸಿಸ್ಟಮ್ ನಲ್ಲಿ ಆದವ ಕೊಟ್ಟಿಲ್ಲ ಅಂದ್ರೆ ಇಂಜನ್ಗೆ ಅದು ಸಂಬಂಧ ಬಿಡುತ್ತಂತೆ, ಇಂಜನ್ ಪವರ್ಫುಲ್ ಇರುತ್ತೆ ಅಂತ DF ಕೊಟ್ಟಿರೋದು ಸರ್. ಹೌದು, ಹೊಗೆ ಬಿಡತ್ತಂತ? ಹೊಗೆ ಬಿಡತ್ತಂತ. ಇದು ಬಿಡೋದಿಲ್ಲ? ಹೊಗೆ ಬರಂಗಿಲ್ಲ ಸರ್, ಅದಕ್ಕೆ ಹೊಗೆ ಬಂದಿದ್ದಂದ್ರೆ ಹೊಗೆ ಬರಂಗಿಲ್ಲ. ಓಕೆ, ಪಿಕಪ್ ಎಲ್ಲ ಜಾಸ್ತಿ ಮಾಡಿದಾರ ಅದಕ್ಕೆ? ಇದಕ್ಕೆ ಹಾ, BS6 ಗೆ ಸ್ವಲ್ಪ ಜಾಸ್ತಿ ಇದೆ. ಜಾಸ್ತಿ ಆಗಿದೆ. ಜಾಸ್ತಿ ಇದೆ. ಇದಕ್ಕೆ 22 ಮಾಡಿದ್ದಾರೆ, 250 HP ಹಾರ್ಸ್ ಪವರ್ ಅಲ್ವಾ? ಹೊಸದಾಗಿ ಲಾರಿ ಮಾಡ್ಬೇಕಂದ್ರೆ ಯಾವ ಗಾಡಿ ಮಾಡಿದ್ರೆ ಬೆಸ್ಟ್ ಸರ್? ಇದು ಟಾಟಾ ಸರ್. ಟಾಟಾ. ಟಾಟಾ ಲೈಲ್ಯಾಂಡ್ ಎಲ್ಲ ಲೈಲ್ಯಾಂಡ್ ಇದೆ ಸರ್, ಮಾಡಂಗಿಲ್ಲ ಸರ್. ಆದ್ರೆ ಹುಬ್ಳಿ ಕಡೆ ಎಲ್ಲ ಟಾಟಾನೇ ಅಲ್ವಾ? ಹುಬ್ಳಿಗನೆ ಎಲ್ಲ ಟಾಟಾನೇ ಸರ್. ಲೈಲ್ಯಾಂಡ್ ಅಂತೀರಿ ಅಂದ್ರೆ ಸರ್ ಡ್ರೈವರ್ ಹೋಗಾಕ ಹಿಂದ್ ಮುಂದೆ ಆಗ್ತಾನೆ ಲೈಲ್ಯಾಂಡ್ಗೆ. ಲೈಲ್ಯಾಂಡ್ಗೆ. ಟಾಟಾ ಅಂತೀರಿ ಅಂದ್ರೆ ಹೋಗ್ತಾನೆ. ಓ, ಟಾಟಾ ಅಷ್ಟು ಡಿಮಾಂಡ್ ಇದೆಯಾ? ಅಷ್ಟು ಡಿಮಾಂಡ್ ಇದೆ ಹುಬ್ಳಿ ಕಡೆ. ಪವರ್ ಜಾಸ್ತಿ ಅಣ್ಣ ಟಾಟಾ ಒಳಗೆ. ಹೌದು, ಹೌಸ್ ಪವರ್ ಜಾಸ್ತಿ ಇದೆ. ಹೌದು, ಪಿಕಪ್ ಜಾಸ್ತಿ. ಹಾ, ಪಿಕಪ್ ಜಾಸ್ತಿ. ಪಿಕಪ್ ಜಾಸ್ತಿ. ಟಾಟಾ ಮಾಡಿದ್ರೆ ಬೆಸ್ಟ್. ಬೆಸ್ಟ್. ಓಕೆ, ಟಾಟಾದಲ್ಲಿ ಯಾವ್ದು ಬೆಸ್ಟ್ ಸರ್? ಅಂದ್ರೆ 16 ಇಲ್ಲ 14 ಇಲ್ಲ, ಮಾರ್ಕೆಟ್ ಎರಡು ಇಷ್ಟ ಇದೆ ಆಗಿದ್ದು ಸರ್ 14 ಸಿದ್ದು ಸರ್. ಸರ್. ಈ ಗಾಡಿ ಮಾಡಿಫಿಕೇಶನ್ ಎಲ್ಲ ನೀವೇ ಆಯ್ಕೆ ಮಾಡಿರೋದು ಅಥವಾ ನಿಮ್ಗೆ ಯಾರಾದ್ರೂ ರೆಕಮೆಂಡ್ ಮಾಡಿದ್ರಾ ಈ ತರ ಇಲ್ಲ, ಇಲ್ಲ ಮಾಡಿಸಿ ಚೆನ್ನಾಗಿ ಕಾಣಿಸುತ್ತೆ? ನಿಮ್ಗೆ ಏನ್ ಚೆಂದ ಕಾಣತ್ತಿದೆ ಅದನ್ನ ಇದು ನಾನು ಬೆಳಗಾವ್ ಗಾಡಿ ನೋಡಿದ್ದೆ ಸರ್, ಅವ್ರ ಗಾಡಿ ಪೇಂಟ್ ನೋಡಿದೆ ಸರ್ ನಾನು. ಓಕೆ, ಲೈಕ್ ಲೈಕ್ ಅನಿಸ್ತು ಸರ್. ಓಕೆ, ಆದ್ರೆ ಪೇಂಟಿಂಗ್ ಮಾಡಿಸೋ ಮುಂದೆ ನಾನು ಅವ್ರ ಕಲರ್ ಆದಿದೆ ಅಂತೇಳಿ ನಾನು ಕಲರ್ ಡಿಫ್ರೆಂಟ್ ಮಾಡಿಸಿದ್ದೀನಿ ಸರ್. ಓಕೆ, ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ. ಹಾ, ಡಿಫ್ರೆಂಟ್ ಇರ್ಲಿ. ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ. ಓಕೆ ಸರ್, ಈ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಒಳಗಡೆ ಏನೆಲ್ಲ ಇಂಟೀರಿಯರ್ ಚೇಂಜ್ ಮಾಡಿಸಿದೀರಾ? ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಇತ್ತಾ? ಹಾ, ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಇತ್ತು, ಇದೇ ತರ ಇತ್ತು? ಇದೇ ತರ ಇತ್ತು. ಒಳಗಡೆ ಎಲ್ಲ ಕಲರ್ ಚೇಂಜ್ ಮಾಡಿ ಸೀಟ್ ಗೀಟ್ ಇದೆಲ್ಲ ಡೆಕೋರೇಷನ್. ಓಕೆ, ಒಳಗಡೆ ಸೀಟ್ ಗೀಟ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ದೀರಾ? ಎಲ್ಲ ಚೇಂಜ್ ಓಕೆ, ಬ್ಯಾಕ್ ಸೈಡ್ ಅಲ್ಲಿ ಇದು ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಿದ್ದೀರಾ? ಚೇಂಜ್ ಮಾಡಿಸ್ತೀವಿ. ಆ ತರ ಇಲ್ಲಿ ಒಳಗಡೆ ಮಾಡಿಫಿಕೇಶನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀರಾ? ಹಾ ರೀ ಸರ್. ಓಕೆ, ಆ ತರ. ಸರ್, ಮೇಲ್ಗಡೆ ಇವಾಗ ರೀಸೆಂಟ್ ಆಗಿ ಬೆಳಗಾಂ ಬಾಡಿ ಕ್ಯಾಬಿನ್ ಅಲ್ಲೆಲ್ಲ ಮೇಲ್ಗಡೆ POP ತರ ಮನೆಗೆಲ್ಲ ಮಾಡ್ತಾರಲ್ಲ, ಅದು ಮಾಡ್ತಾ ಇದ್ದಾರೆ? ಅದು ಸರ್ ಇನ್ನೂ ಮಟ ನಾವು ಮಾಡಿಲ್ಲ ಸರ್. ಅದು ಈಗ ನೋಡ್ಬೇಕು ಸರ್, ಮಾಡಬಹುದು ಅಂತ ಫ್ಯೂಚರ್ ಅಲ್ಲಿ ಮಾಡ್ಬೇಕಂತ ಇದ್ದೀರಾ? ಇದೆ ಸರ್. ಇದ್ದೀರಾ? ಆದ್ರೆ ಅದು POP ಹಾಕುವಂತ ಎಂಬಿಯಂಟ್ ಲೈಟ್ ಎಲ್ಲ ಫುಲ್ ಸೆಟ್ ಮಾಡಿದಿರಲ್ವಾ? ಹಾ, ಮಾಡಿದ್ವಿ ಸರ್. ಪೂರ್ತಿ ಎಂಬಿಯಂಟ್ ಲೈಟ್ ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ.
ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸರ್, ಈ ಗಾಡಿಗೆ ಇವಾಗ ನಾರ್ಮಲ್ ಆಗಿ ಹೋಲಿಸಿದ್ರೆ ಎಷ್ಟು ಜಾಸ್ತಿ ಖರ್ಚು ಬಂದಿದೆ? ಈಗ ನನಗೊಂದು ಈ ಗಾಡಿ ನಾನು ತಗೊಂಡೆ ಸರ್, ಕೆಲಸ ಮಾಡ್ಸಕ್ಕೆ ಒಂದು 5.5 ಲಕ್ಷ ರೂಪಾಯಿ ಮಟ್ಟ ಹೋಗಿದೆ ಬರೀ ಕೆಲ್ಸಕ್ಕೆ ಕೆಲ್ಸಕ್ಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್. ಫ್ರಂಟ್ ಅಲ್ಲಿ ಗ್ರಿಲ್ ಎಲ್ಲ ಹಾಕಿ, ಹಾ, ಹೊರಗಡೆ ಲೈಟಿಂಗ್ಸ್ ಎಲ್ಲ ಜಾಸ್ತಿ Lightings ಹಾಕಿ, ಎಲ್ಲ ಹಾಗೆ ಸ್ಟಿಕ್ಕರ್ ಎಲ್ಲ ಜಾಸ್ತಿ ಹೊಡೆದಿದ್ದು, ಜಾಸ್ತಿ ಹೊಡೆದಿದೆ. ಹಾಗೆ ಅದು ಹೊಡೆದು ನಮ್ಗೆ ಎಲ್ಲಾ ಕೂಡಿ ಒಂದು 5.5 ಲಕ್ಷ ರೂಪಾಯಿ ಮಟ್ಟ ಖರ್ಚು ಬಂದಿದೆ. 5.5 ಲಕ್ಷ ಮಟ. ಸರ್, ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಡ್ರೈವರ್ಗಳು ಅಥವಾ ಓನರ್ಗಳು, ಲಾರಿ ಓನರ್ಗಳು ಅಥವಾ ಡ್ರೈವರ್ಗಳು ಇಷ್ಟೆಲ್ಲ ಮಾಡಿಫಿಕೇಶನ್ ಗಾಡಿ ಮಾಡಿಸ್ತಾರಲ್ಲ, ಏನಕ್ಕೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಶೌಕಿ ಸರ್ ಅದು. ಶೋಕಿನ? ಶೌಕಿ ಸರ್ ಅದು. ಶೋಕಿ ಅಂದ್ರೆ ನಮ್ದು ಸ್ವಂತ ಗಾಡಿ ಅಂತನ? ಹಾ, ಸ್ವಂತ ಗಾಡಿ ಅಂತೇಳಿ ಶೌಕಿ ಮಾಡುದು ಸರ್. ಶೋಕಿ ನಜರ್ ಆಗತ್ತೆ, ದೃಷ್ಟಿ ಆಗತ್ತೆ ಅಂತ ಹೇಳ್ತಾರೆ. ಆಗುತ್ತೆ ಆಗುತ್ತೆ. ಹೆಸರವ್ನ ಇದ್ರದ್ದು ವಿಡಿಯೋ ಯಾವ ಮಟ್ಟ ಹಾಕಿಲ್ಲ ಅದು. ಓ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಗಾಡಿ ವಿಡಿಯೋನೇ ಹಾಕಿಲ್ಲ. ಇದು ಫಸ್ಟ್ ಓಕೆ, ನಾವು ಮಾಡ್ತಾ ಇರೋದೇ ಫಸ್ಟ್ ಟೈಮ್. ಹಾಗೆ ನಜರ್ ಆಗ್ಬಿಡತ್ತಂತ. ಹಾಗೆ ಸರ್, ತನ್ನಾಗಿ ಹುನರ್ ಕಮ್ ಡ್ರಾವರ್ ನಾವೇ ಗಾಡಿ ಮಾಡ್ಕೊಂಡು ದುಡ್ದಿದೆ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್, ನಡ್ಸ್ಕೋಬಹುದು. ನಡ್ಸ್ಕೋಬಹುದು. ಡ್ರೈವರ್ ಇಟ್ಟು ನಡ್ಸಬಹುದು ಅಂದ್ರ ಆಗೋದಿಲ್ಲ. ಆಗುದಿಲ್ಲ ಆಗುಂಗಿಲ್ಲ. ಆಗುದಿಲ್ಲ. EMI ಬರುತ್ತಲ್ವ ಜಾಸ್ತಿ? ಹಾ. ವಿಮಾನ ಅದರ ಕಮಿಷನ್ ಜಾಸ್ತಿ ಆಗಿತ್ತು. ಓಕೆ, ಡ್ರೈವರ್ ಸ್ಯಾಲರಿನೇ ಜಾಸ್ತಿ ಆಗ್ಬಿಡುತ್ತೆ. salary ಜಾಸ್ತಿ. ಜಾಸ್ತಿ ಆಯ್ತು. ಓಕೆ, ಓನರ್ ನಡ್ಸಂದ್ರ ಏನ್ ತೊಂದ್ರೆ ಇಲ್ಲ. ಓನರ್ ನಡೆಸಿದ್ರೆ ಏನ್ ತೊಂದ್ರೆ ಇಲ್ಲ. ಎಲ್ಲ ಓನರ್ ನಡ್ಸೋದು ಎಲ್ಲ ಗಾಡಿ. ಓಕೆ, ಅದೇ ಡ್ರೈವರ್ ಇಟ್ಟು ನಡೆಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಸರ್. ಈಗ ನಾವು ನಡೆಸಿದ್ದೆ ಅಂದ್ರೆ ನಮ್ಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಏನ್ ಪ್ರಾಬ್ಲಮ್ ಆಗಿಲ್ಲ. ಗಾಡಿಗೆ ಹಾಕಿತ್ತೆ, ನಮ್ಮ ಮನೆಯನ್ನು ನಡೀತಿದ್ದೆ, ಎಲ್ಲ ನಡೀತಿದ್ದೆ. ಗಾಡಿ ಕೆಲಸ ಗಿಲ್ಸಾನು ಎಲ್ಲ ಒಳ್ಳೇದಾಗ್ತದೆ. ಓಕೆ ಸರ್, ಒನ್ ಟ್ರಿಪ್ ಸರೌಂಡಿಂಗ್ ಹೋಗಿ ಬಂದ್ರೆ ಎಷ್ಟು ಉಳಿಯುತ್ತೆ ಸರ್ ನಿಮ್ಗೆ? ಈಗ ನಾವು ಅಹಮದಾಬಾದ್ ಕೇರಳ ಹೋಗಿ ಬಂದ್ವಿ ಅಂದ್ರೆ ನಾವು ಓನರ್ ಆಗಿದ್ದೆ ಅಂದ್ರು ಸರ್ ನಾವು ಎಂಟ್ರಿ ತೆಗಿತೀವಿ. ಓಕೆ, ನಿಮ್ದು ಸಂಬಳ ತೆಗಿತೀರಾ? ನಂದು ಸಂಬಳ ತೆಗಿತೀವಿ. ನಮ್ ಸಂಬಳ ತೆಗದ್ ಸೆಕೆಂಡ್ ಡ್ರೈವರಿಂಗ್ ತೆಗದ್ರಿ ಒಂದು 55-60 ಸಾವಿರ ರೂಪಾಯಿ. ಒನ್ ಟ್ರಿಪ್ ಹೋಗಿ ಬಂದ್ರೆ 14 ವೀಲಿಗೆ 14 ಇವಾಗಿನ ಬಜಾರ್ಗೆ. ಹಾ. ಓಕೆ, ಅದೇ 16 ವೀಲಿಗೆ ಆಗಿದ್ರೆ 16 ಸ್ವಲ್ಪ ಜಾಸ್ತಿ ಆಗುತ್ತೆ. 5 ಟನ್ ಜಾಸ್ತಿ ಅಲ್ಲ. ಹಾ. ಇಲ್ಲಿಂತ್ರ ಹೋಗ್ತಾ 5 ಟನ್ ಜಾಸ್ತಿ, ಅಲ್ಲಿಂತ್ರ ಬರ್ತಾ 5 ಟನ್ ಜಾಸ್ತಿ. ಓಕೆ, ಅದರಲ್ಲಿ ಓನರ್ ಕಮ್ ಡ್ರೈವರ್ ಇದ್ರೆ ಅದು ರೊಕ್ಕ ಅವ್ರಿಗೆ ಹೊಡಿತಿದ್ರಿ, ಇಲ್ಲಾಂದ್ರೆ ಅದು 5 ಟನ್ ಅವ್ರು ಏನು ಜಾಸ್ತಿ ಮಾಲ್ ಬರ್ತಿದ್ದಿಲ್ಲ ಸರ್, ಅದರಲ್ಲಿ ಡ್ರೈವರ್ ಎಂಟ್ರಿ ಹೋಗ್ಬಿಡ್ತೀರಿ. ಹೌದು, ಅದರಲ್ಲೇ ಹೋಗ್ಬಿಡುತ್ತೆ ಕಮಿಷನ್. ಕಮಿಷನ್ ಇನ್ಸೂರೆನ್ಸ್ ಒಂದೊಂದು ಕಂಪನಿ ಅವರು 50,000 ತಗೊಂತಾರೆ ಸರ್. ಓಕೆ, ಒಂದೊಂದು ಕಂಪನಿ 45,000 ತಗೊಂತಾರೆ. ಓಕೆ, ಒಂದೊಂದು ಕಂಪನಿ 80,000 ತಗೊಂತಾರೆ. ಓಕೆ. ನೀವ್ ಎಷ್ಟು ತಗೊಂಡಿದ್ದೀರಾ ಸರ್? ಈಗ ನಾನು ತಗೊಂಡಿದ್ದು 56,000 ರೂಪಾಯಿ. 56,000. ಯಾವ ಕಂಪನಿ? ಇದು ಯೂನಿವರ್ಸಲ್ ಶಾಂಪೂ ಅಂತೇಳಿ. ಓಕೆ, ನಿಮ್ದೇ ಜಾಸ್ತಿ ಇದೆ. ಹಾ, ಇದರ್ಲಿಂತ್ರೂ ಜಾಸ್ತಿ ಇದೆ ರೀ. ಹೌದು, ಇದು ಕಮ್ಮಿ ಅಂತ ತಿಳ್ಕೊರಿ ನೀವು. ಇದರ್ಲಿಂತ್ರ ಇನ್ನೂ ಕಮ್ಮಿ ಇದೆ ಸರ್, ಆದ್ರೆ ಬೆನಿಫಿಟ್ ಜಾಸ್ತಿ ಸಿಗಂಗಿಲ್ಲ. 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 ಅದು ಬಂಪರ್ ಟು ಬಂಪರ್ ಇರಲ್ಲ ಅಲ್ವಾ? ಬಂಪರ್ ಟು ಬಂಪರ್ ಮಾಡಿಸಿದೆ ಅಂದ್ರೆ ಸರ್ 82,000 ರೂಪಾಯಿ ಇದೆ. ಓ, 82,000 ಇನ್ಶೂರೆನ್ಸ್. ಇನ್ಶೂರೆನ್ಸ್ ವರ್ಷಕ್ಕ? ವರ್ಷಕ್ಕೆ. ಅದೇ ಟ್ಯಾಕ್ಸ್ ಎಷ್ಟು ಬರುತ್ತೆ? ಟ್ಯಾಕ್ಸ್ ಅದ್ರಿ ಸರ್ 3 ತಿಂಗಳಿಗೆ 12,000 ರೂಪಾಯಿ ಟ್ಯಾಕ್ಸ್ ಇದೆ ಸರ್. 3 ತಿಂಗಳಿಗೆ 12,000 ಟ್ಯಾಕ್ಸ್ ಫಿಕ್ಸ್. ಫಿಕ್ಸ್. ಸರ್, ಈ ಗಾಡಿ ಮಂತ್ಲಿ EMI ಎಷ್ಟು ಬರುತ್ತೆ? ಮಂತ್ಲಿ EMI 72,000 ಇದೆ ರೀ. 72,000 ಮಂತ್ಲಿ. ಓಕೆ, ಯಾವ ಬ್ಯಾಂಕು ಇದು HDB ಫೈನಾನ್ಸ್. ಓಕೆ, ಎಷ್ಟು ವರ್ಷ ಲೋನ್ ಹಾಕ್ಸಿದ್ದೀರಾ ಸರ್? ಇದು 4 ವರ್ಷ ಲೋನ್ ಹಾಕ್ಸಿದ್ವಿ. 4 ವರ್ಷ ಆರಾಮಾಗಿ ಕಟ್ಕೋಬಹುದಾ? ಹಾ, ನಡೀತಾ ಇದೆ ಸರ್. ಓಕೆ, ಡ್ರೈವರ್ ಸ್ಯಾಲರಿ ಎಲ್ಲ ತೆಗ್ದಿ ಕಟ್ಕೊ ಹೋಗ್ಬೋದು. ಕಟ್ಕೊಂಡು ಹೋಗ್ಬೋದು. ಆದ್ರೆ ನಾವು ಹೊಡಿದ್ವಿ ಅಂದ್ರೆ ಸ್ವಲ್ಪ ಚಲೋ ಸರ್, ಸ್ವಲ್ಪ ಒಳ್ಳೇದು. ಒಳ್ಳೇದು. ಓಕೆ, ಡ್ರೈವರ್ ಹಾಕಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆತರ. ಸರ್, ನಿಮ್ಗೆ ಕಷ್ಟ ಅಂತ ಬಂದ್ರೆ ಏನ್ ಬರುತ್ತೆ ಸರ್ ಈ ಲಾರಿ ಫೀಲ್ಡ್ ಅಲ್ಲಿ? ಈಗ ಸರ್ ಗಾಡಿ ಅಂತ ತಿಳಿದಂದ್ರು ದಾರಿ ಮ್ಯಾಗ ದುಡಿಯೋದ್ ಗಾಡಿನೇ ಸರ್ ಇದು. ಹೌದು, ಟೈರ್ ಹೊಡಿತು ಅಂತ ತಿಳಿದಂದ್ರೆ ಟೈರ್ನು ಹಾಕಿಸ್ಬೇಕು. ಗಾಡಿ ಕೆಲಸ ಬಂದಿದ್ರೆ ಹೌದು, ಜಾಗದ ಮೇಲೆ ಟೈರ್ ಹಾಕ್ಸ್ಬೇಕು. ಟೈರ್ ಹಾಕಿಸ್ಬೇಕು. ಅದರ್ಲಿಂತರ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ EMIಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕೊಡ್ತಾ ಬೀಳುತ್ತೆ ಮಂತ್ಲಿ EMIಗೆ. ಗಾಡಿ ಟೈರ್ ಗಿರ್ ಎಲ್ಲ ಮೆಕ್ಯಾನಿಕ್ ಕಂಡೀಷನ್ ಇದ್ದು ಅಂದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ ಸರ್. ಏನ್ ತೊಂದರೆ ಇಲ್ಲ. ಆತರ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಸರ್, ಈಗ ನೀವು ಇದು ಚಾನಲ್ ವಿಡಿಯೋ ಮಾಡ್ತಾ ಇರೋದಂತ ಹೇಳಿದ್ರೆ ನಾ ಎಲ್ಲ ನಿಮ್ಗೆ ಹೇಳಿದೆ ಸರ್. ಅದು ವಿಡಿಯೋ ನೋಡಿ 4 ಮಂದಿ ಅವ್ರು ಕಲಿತಾವ್ರು ಸರ್, ಹೆಲ್ಪ್ ಆಗುತ್ತೆ ಸರ್. ಹೆಲ್ಪ್ ಆಗಿ ಅವರು ಈ ತರ ಮಾಡ್ಕೊಂಡು ಹೋಗಿದ್ರೆ ಅಂದ್ರೆ ಅವ್ರದ್ದು ನಡೀತಿದೆ ಸರ್. ಹೌದು, ಹೊಸದಾಗಿ ಗಾಡಿ ಬಿಸ್ನೆಸ್ ಮಾಡ್ಬೇಕಂತ ಇದ್ದಾರೆ, ವಿಚಾರ ಮಾಡಿ ಅಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೌದು, ಇವಾಗ ಯಾವ ತರ ಮಾರ್ಕೆಟ್ ನಡೀತಾ ಇದೆ ಅದು ಗೊತ್ತಾಗುತ್ತೆ. ಗೊತ್ತಾಗಿ ಅವ್ರಿಗೂ ಮೈಂಡ್ನಾಗ ನಾವು ಗಾಡಿ ಮಾಡ್ಬೇಕಪ್ಪ, ಈ ತರ ದಂಧೆ ಐತೆ ಅಂತ ಹೇಳಿದ್ರೆ ಅವರು ಮಾಡ್ಬೋದು ಸರ್. ಮಾಡ್ಬೋದು. ಅವ್ರಿಗೂ ನೋಡಿದಂದ್ರೆ ಅವರು ವಿಚಾರ ಮಾಡ್ತಾರೆ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.